ಬೆಂಗಳೂರಿಂದ ಮಾರಿಷಸ್ಗೆ ಹೋಗ್ತಾ ಇದೀವಿ. ಮಾರಿಷಸ್ಗೆ ಹೇಗ್ ಪ್ಲಾನ್ ಮಾಡಬೇಕು, ಎಷ್ಟು ದಿನಕ್ಕೆ ಮಾಡಬೇಕು, ಎಲ್ಲಿರ್ಬೇಕು, ಏನ್ ತಿನ್ಬೇಕು, ಯಾವ್ಯಾವ ಜಾಗಗಳನ್ನ ನೋಡ್ಬೇಕು, ಎಲ್ಲಾ ಡೀಟೇಲ್ಸ್ ನ ಕೊಡ್ತೀನಿ. ಐ ಆಮ್ ಸೋ ಎಕ್ಸೈಟೆಡ್. ಈ ವಿಡಿಯೋಸ್ ನಿಮ್ಗೆ ಮಾರಿಷಸ್ ಪ್ಲಾನ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ನೀವು ಬೆಂಗಳೂರಿಂದ ಮಾರಿಷಸ್ ಹೋಗ್ಬೇಕಾದ್ರೆ ವೀಸಾನ ಮುಂಚೆನೆ ಅಪ್ಲೈ ಮಾಡ್ಬೇಕಾಗಿಲ್ಲ. ನೀವು ಅಲ್ಲಿ ಹೋದ್ಮೇಲೆ ವೀಸಾ ಆನ್ ಅರೈವಲ್ ಇರುತ್ತೆ. ಅಂತ ಟು ಇಟ್ಸ್ ಫ್ರೀ ಫಾರ್ ಇಂಡಿಯನ್ಸ್. ಆದ್ರೆ ನಿಮ್ ಹತ್ರ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಇರಬೇಕು. ಅಟ್ಲೀಸ್ಟ್ 6 months ವ್ಯಾಲಿಡ್ ಪಾಸ್ಪೋರ್ಟ್, ರಿಟರ್ನ್ ಟಿಕೆಟ್, ಅಕಾಮಿಡೇಷನ್ ಅಂದ್ರೆ ನೀವು ಯಾವ ರೆಸಾರ್ಟ್ ಇಲ್ಲ ಹೋಟೆಲ್ ಅಲ್ಲಿ ಇದ್ದೀರಾ ಅಂತ, ಹಾಗೆ ಒಂದು ಮಾರಿಷಸ್ ಒಂದು ಚಿಕ್ಕ ಟ್ರಾವೆಲ್ ಫಾರ್ಮ್ ಬರುತ್ತೆ. ಅದನ್ನ ನೀವು ಮುಂಚೆನೆ ಫಿಲ್ ಮಾಡಿ ಅದ್ರದ್ದು ಪ್ರಿಂಟ್ ಔಟ್ ನ ನೀವು ಇಟ್ಕೊಂಡಿರ್ಬೇಕು. ಈ ಸರಿ ನಾವು ಟ್ರಾವೆಲ್ ಪ್ಯಾಕೇಜ್ ನ MMT ಇಂದ ಬುಕ್ ಮಾಡಿದ್ವಿ, ಅಂದ್ರೆ ಮೇಕ್ ಮೈ ಟ್ರಿಪ್ ಇಂದ. ದ ಗುಡ್ ಥಿಂಗ್ ಇಸ್ ನಾವು ಅವ್ರದ್ದು ಎಕ್ಸಿಸ್ಟಿಂಗ್ ಪ್ಯಾಕೇಜ್ ನ ನಾನು ಯಾವ್ದು ಸೆಲೆಕ್ಟ್ ಮಾಡಲಿಲ್ಲ. ಅದ್ರ ಬದಲು ನಾನು ನನ್ನ ಬಜೆಟ್ ನ ಹೇಳಿ ನಂಬರ್ ಆಫ್ ಡೇಸ್ ನಾನು ಎಷ್ಟು ದಿನ ಟ್ರಾವೆಲ್ ಮಾಡಬೇಕು ಅಂತ ಹೇಳಿ ಅದ್ರ ಪ್ರಕಾರ ನನಗೆ ಪ್ಲಾನ್ ಮಾಡ್ಕೊಡು ಅಂತ ಹೇಳಿದೆ. ಪರ್ ಪರ್ಸನ್ 1 lakh ಫಾರ್ 7 days. ಇದರಲ್ಲಿ ಎಲ್ಲಾನು ಇನ್ಕ್ಲೂಡ್ ಆಗಬೇಕು ಅಂತ ಹೇಳಿದ್ದೆ. ಸೊ ಅದ್ರ ಪ್ರಕಾರನೇ ಈ 1 lakh ಅಲ್ಲಿ ಫ್ಲೈಟ್ಸ್, 3 star ರೆಸಾರ್ಟ್ ಸ್ಟೇ ಫಾರ್ 7 days, ಬ್ರೇಕ್ಫಾಸ್ಟ್ ಅಂಡ್ ಡಿನ್ನರ್, ಸೈಟ್ ಸೀಯಿಂಗ್ ಹಾಗೆ ಓಡಾಡೋದಕ್ಕೆ ವೆಹಿಕಲ್. ಇಟ್ಸ್ ಅ ಗುಡ್ ಡೀಲ್ ನೋ. ನಮ್ ಫ್ಲೈಟ್ ಇದ್ದಿದ್ದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ಸೊ ನಾವು ಅಟ್ಲೀಸ್ಟ್ 4 to 5 hours ಮುಂಚೆನೆ ನಾವು ಏರ್ಪೋರ್ಟ್ ಹೋಗಿರ್ಬೇಕು. ಬೆಂಗಳೂರಿಂದ ಮಾರಿಷಸ್ ರೀಚ್ ಆಗಕ್ಕೆ 6 hours ಬೇಕು ಬೈ ಫ್ಲೈಟ್. ಅಲ್ಲಿಗೆ ಹೋದ ತಕ್ಷಣ ನಾವು ಫಸ್ಟ್ ಮಾಡಿದ್ದೆ ಕರೆನ್ಸಿ ಎಕ್ಸ್ಚೇಂಜ್. ಎಲ್ಲ ಕಡೆ ಕಾರ್ಡ್ ವರ್ಕ್ ಆಗೋದಿಲ್ಲ, ಸೊ ಇಟ್ಸ್ ಬೆಟರ್ ಟು ಹ್ಯಾವ್ ಸಮ್ ಕ್ಯಾಶ್ ವಿತ್ ಯು. ಏರ್ಪೋರ್ಟ್ ನಲ್ಲಿ ಈ ತರ ಕೌಂಟರ್ಸ್ ಗಳಿರುತ್ತೆ. ಇದು ರೆಸಾರ್ಟ್ ಇಲ್ಲ ಟ್ರಾವೆಲ್ ಏಜೆನ್ಸಿ ಇದು ಕೌಂಟರ್ಸ್. ಅಲ್ಲಿ ನಿಮ್ಗೆ ಮುಂದಿನ ಡೀಟೇಲ್ಸ್ ನ ಕೊಡ್ತಾರೆ. ಮಾರಿಷಸ್ ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ MMT ಅವರು ಈ ತರ ಮಿನಿ ಲಕ್ಸುರಿ ಬಸ್ ನ ಮಾಡಿರ್ತಾರೆ. ನಮ್ ಜೊತೆ ಇನ್ನೂ 2 ಇಂಡಿಯನ್ ಫ್ಯಾಮಿಲೀಸ್ ಇದ್ರು. ಏರ್ಪೋರ್ಟ್ ಇಂದ ನಮಗೆ ರೆಸಾರ್ಟ್ಗೆ ಡ್ರಾಪ್ ಮಾಡಿದ್ರು. ಇದು ಫಸ್ಟ್ ಗ್ಲಿಮ್ಸ್ ಆಫ್ ಮಾರಿಷಸ್. ಇಟ್ಸ್ ಬ್ಯೂಟಿಫುಲ್. ಮಾರಿಷಸ್ ಸಮುದ್ರದ ಮಧ್ಯದಲ್ಲಿರೋ ಒಂದು ಐಲ್ಯಾಂಡ್. ಮಾರಿಷಸ್ ಅಲ್ಲಿ ಹೆಚ್ಚಾಗಿ ಶುಗರ್ ಕೇನ್ ಅಂದ್ರೆ ಕಬ್ಬನ್ ಬೆಳಿತಾರೆ. ಇಡೀ ಐಲ್ಯಾಂಡೇ ಫುಲ್ ಗ್ರೀನ್ ಆಗಿದೆ. ಹೋಗ್ತಾ ಹೋಗ್ತಾ ದೂರದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ಕಾಣಿಸುತ್ತೆ. ಈ ಬೆಟ್ಟಗಳ ಮಧ್ಯದಲ್ಲಿ ಇರೋದು ಮಾರಿಷಸ್ ಸಿಟಿ. ಮಾರಿಷಸ್ ಕ್ಯಾಪಿಟಲ್ ಬಂದು ಪೋರ್ಟ್ ಲೂಯಿಸ್ ಅಂತ. ಇನ್ನು ಮಾರಿಷಸ್ ವೆದರ್ ಹೇಗಿರುತ್ತೆ ಶ್ವೇತಾ ಅವರೇ ಅಂತ ಅಂದ್ರೆ ಎನಿವೇರ್ ಬಿಟ್ವೀನ್ 20 to 26 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದ್ರೆ ನಮ್ಮ ಬೆಂಗಳೂರು ವೆದರ್ ಅಷ್ಟೇ. ಮಾತಾಡ್ತಾ ಬಂದ್ವಿ ನೋಡಿ ಏರ್ಪೋರ್ಟ್ ಇಂದ ನಮ್ಮ ರೆಸಾರ್ಟ್ಗೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೆಸಾರ್ಟ್ ಫುಲ್ ಡೀಟೇಲ್ಸ್ ನ ಕೊಡ್ತೀನಿ. ಸೊ ಫಾಲೋ ಮಾಡಿ ಬಂದ್ ಮರಿಬೇಡಿ. ಹಾಗೆ ಎಲ್ಲರ ಹತ್ರ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗ್ಲಿ.